ಕೇಳುಗರೆ, ನಿಮಗೊಂದು ಸಿಹಿ ಸುದ್ದಿ. ಇದು ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಆಕಾಶವಾಣಿ ಭಟ್ಕಳ ಪ್ರದೇಶ ಸಮಾಚಾರ. ಪ್ರಸ್ತುತಿ ಡಾಲ್ಫಿನ್ ತಂಡ. ಪ್ರದೇಶ ಸಮಾಚಾರದ ಮೊದಲ ಭಾಗದ ಪ್ರಸ್ತುತಿ ರೇಖಾ ಮೊಗೇರ್ ಇವರಿಂದ. ಪ್ರದೇಶ ಸಮಾಚಾರ ಭಾಗವೊಂದನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ನಲಿಕಲಿ ಪುನಶ್ಚೇತನ ತರಬೇತಿ 4ನೇ ದಿನವೂ ಸಭಾ ಕಾರ್ಯಕ್ರಮದೊಂದಿಗೆ ಪ್ರಾರಂಭಗೊಂಡಿತು. ಶ್ರೀಮತಿ ಸತ್ಯವತಿ ಮೇಡಂ ರವರ ಪ್ರಾರ್ಥನೆಯೊಂದಿಗೆ ಸಭಾ ಕಾರ್ಯಕ್ರಮ ವಿದ್ಯುಕ್ತವಾಗಿ ಪ್ರಾರಂಭಗೊಂಡಿತು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸರ್ವರನ್ನು ಶ್ರೀಮತಿ ವಾಣಿ ಭಟ್ರವರು ಸ್ವಾಗತಿಸಿದರು. ಸಮಯದ ಮಹತ್ವ ಹಾಗೂ ಸಮಯ ಪಾಲನೆ ಕುರಿತಾದ ಅತ್ಯುತ್ತಮ ಚಿಂತನೆಯು ಚಿಟ್ಟೆ ತಂಡದ ಶ್ರೀಮತಿ ವನಿತಾ ನಾಯ್ಕ್ ರವರಿಂದ ಮಂಡಿಸಲ್ಪಟ್ಟಿತು. 3ನೇ ದಿನದ ವರದಿಯನ್ನು ಅತ್ಯಂತ ವಿನೂತನವಾಗಿ ಇತ್ತೀಚೆಗೆ ಪ್ರಚಲಿತವಾಗಿರುವ ಬಿಗ್ ಬಾಸ್ ಮಾದರಿಯಲ್ಲಿ ಲಯನ್ ಬಾಸ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸವಿಸ್ತಾರವಾಗಿ ಸಿಂಹ ತಂಡದ ಸದಸ್ಯರಿಂದ ಪ್ರಸ್ತುತಪಡಿಸಲಾಯಿತು. ಬಿಆರ್ಪಿಗಳಾದ ಶ್ರೀ ನಾಗೇಶ್ ಮಡಿವಾಳ್ ಸರ್ ಅವರು ವರದಿಯ ಕುರಿತು ತಮ್ಮ ಅನಿಸಿಕೆಯನ್ನು ಹೇಳಿದರು. ನಂತರ ಅವರು ವಿನೂತನ ಶೈಲಿಯ ವರದಿಗಳ ಕುರಿತಾಗಿ ಹೇಳಿದರು. ಸಭಾ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಶ್ರೀಮತಿ ಲತಾ ಭಟ್ರವರು ನಿರ್ವಹಿಸಿದರು. ಶ್ರೀಮತಿ ಇಂದುಮತಿ ಮೇಡಂ ರವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ನಂತರ ಶ್ರೀ ನಾಗೇಶ್ ಮಡಿವಾಳ್ ಸರ್ ಅವರು ತಮಗೆ ತುಂಬಾ ಇಷ್ಟವಾಗಿರುವ ದುಂಬಿ ಚಪ್ಪಾಳೆಯನ್ನು ಎಲ್ಲ ಶಿಬಿರಾರ್ಥಿಗಳಿಂದ ಮಾಡಿಸಿದರು. ನಂತರ ಸರ್ ಅವರು 2 ಚಟುವಟಿಕೆ ಆಟಗಳನ್ನು ಮಾಡಿಸಿದರು. 1, ಹೇಳಿದ ಹಾಗೆ ಮಾಡು, ಮಾಡಿದ ಹಾಗೆ ಮಾಡುವ ಅವಶ್ಯಕತೆ ಇಲ್ಲ. 2, ನಾನು ಹೇಳಿದಂತೆ ಹೇಳು ಎಂಬ ಚಟುವಟಿಕೆಯನ್ನು ಮಾಡಿಸಿದರು. ತದನಂತರದಲ್ಲಿ ನಾಗೇಶ್ ಸರ್ ಅವರು 5 ಮಹಿಳಾ ಶಿಬಿರಾರ್ಥಿಗಳು 3 ಪುರುಷ ಶಿಬಿರಾರ್ಥಿಗಳನ್ನು ಮುಂದಕ್ಕೆ ಕರೆಸಿ ನೃತ್ಯ ಚಟುವಟಿಕೆ ಸ್ಟೆಪ್ಸ್, ಒಬ್ಬರಿಂದ ಒಬ್ಬರಿಗೆ ಪಾಸ್ ಮಾಡುವ ಚಟುವಟಿಕೆಯನ್ನು ಮಾಡಿಸಿ ಎಲ್ಲ ಶಿಬಿರಾರ್ಥಿಗಳನ್ನು ನಗೆಯಲ್ಲಿ ತೇಲಿಸಿದರು. ಮೊದಲ ಅವಧಿ ಶ್ರೀಮತಿ ಸರೋಜಾ ಮೊಗೇರ್ ಅವರು ನಲಿಕಲಿ ಗಣಿತ ವಿಷಯವನ್ನು ಪ್ರಾರಂಭಿಸಿದರು. ಪ್ರಥಮವಾಗಿ ನಲಿಕಲಿಯಲ್ಲಿ ವಿವಿಧ ಆಕೃತಿಗಳನ್ನು ಬಳಸಿ ಕ್ರಾಫ್ಟ್ ತಯಾರಿಕೆ, ಡ್ರಾಯಿಂಗ್ ಶೀಟ್ನಿಂದ ಡೈಸ್ ತಯಾರಿಸುವ ಸರಳ ವಿಧಾನವನ್ನು ತಿಳಿಸಿಕೊಟ್ಟರು. ಸೂಚನೆಯ ಮಹತ್ವ ತಿಳಿಸುವ ಚಟುವಟಿಕೆಯೊಂದನ್ನು ಎಲ್ಲ ಶಿಬಿರಾರ್ಥಿಗಳಿಂದ ಮಾಡಿಸಿದರು. ನಂತರ ಗಣಿತ ತಟ್ಟೆಯನ್ನು ವಿವಿಧ ತಂಡಗಳಿಗೆ ನೀಡಿ ತಂಡದ ಸದಸ್ಯರಿಂದ ಲೋಗೋಗಳ ಪರಿಚಯ ಮಾಡಿಸಿದರು. ನಂತರ ಟೀ ವಿರಾಮ ನೀಡಲಾಯಿತು. ಎಲ್ಲ ಶಿಬಿರಾರ್ಥಿಗಳನ್ನು ಬಿಸಿ ಬಿಸಿ ಬಾಜಿ ಮತ್ತು ಬನ್ಸ್ ಕೈಬೀಸಿ ಕರೆದಿತ್ತು. ಇದೀಗ ಜಾಹೀರಾತು. ಟನ್ ಕೇಳಿ ಕಂಠೇತನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಜಾಹೀರಾತಿನ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ಪ್ರದೇಶ ಸಮಾಚಾರದ 2ನೇ ಭಾಗದ ಪ್ರಸ್ತುತಿ ಸುನಿತಾ ಭಂಡಾರಿ ಇವರಿಂದ. ಪ್ರದೇಶ ಸಮಾಚಾರ ಭಾಗ 2 ಪ್ರಸ್ತುತಪಡಿಸುತ್ತಿದ್ದೇನೆ. ಟಿ ವಿರಾಮದ ನಂತರ 2ನೇ ಅವಧಿಯನ್ನು ಶ್ರೀಮತಿ ಸಾವಿತ್ರಿ ಹೆಗಡೆಯವರು ಐ ಹ್ಯಾವ್ ಆನ್ ಆಂಟಿ ಎನ್ನುವ ರೈಮ್ಸ್ ಮೂಲಕ ಪ್ರಾರಂಭಿಸಿದರು. 3ನೇ ತರಗತಿಗೆ ಸಂಬಂಧಿಸಿದಂತೆ RW ಸ್ಕಿಲ್ಸ್ನಲ್ಲಿ ಬರೆಯುವ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ಗಳ ಕುರಿತಾಗಿ ಮಾಹಿತಿ ನೀಡಿದರು. ನಂತರ ರೂಟ್ ವರ್ಡ್ಸ್ಗೆ ಪ್ರಿಫಿಕ್ಸ್ ಹಚ್ಚುವ ಚಟುವಟಿಕೆಯನ್ನು ಶಿಬಿರಾರ್ಥಿಗಳಿಂದ ಮಾಡಿಸಿದರು. ನಂತರ 3ನೇ ತರಗತಿಯ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಕಾರ್ಡ್ಗಳನ್ನು ತಂಡಗಳಿಗೆ ನೀಡಿ ತಂಡದ ಸದಸ್ಯರುಗಳಿಂದಲೇ ಅದನ್ನು ಪ್ರಸ್ತುತಪಡಿಸುವಂತೆ ಮಾಡಿದರು. ತದನಂತರ ಫ್ಲ್ಯಾಶ್ ಕಾರ್ಡ್ಗಳನ್ನು ನೆಲದ ಮೇಲೆ ಹಾಕಿ ಕೊಟ್ಟಿರುವ ರೂಟ್ ವರ್ಡ್ಗೆ ಪ್ರಿಫಿಕ್ಸ್ ಹಾಗೂ ಸಫಿಕ್ಸ್ ಹಚ್ಚುವ ಚಟುವಟಿಕೆಯನ್ನು ಆಟದ ಮೂಲಕ ಮಾಡಿಸಿದರು. ನಂತರ ಬಲೂನ್ ಗೇಮ್ ಆಟವನ್ನು ಶ್ರೀ ರಾಘವೇಂದ್ರ ಸರ್ ಅವರು ಆಡಿಸುವ ಮೂಲಕ ಶಿಬಿರಾರ್ಥಿಗಳನ್ನು ನಗೆಗಡಲಿನಲ್ಲಿ ತೇಲಿಸಿದರು. ಶ್ರೀ ರಾಘವೇಂದ್ರ ಸರ್ ಅವರು ENKದ ಪ್ರಮುಖ ಸೆಗ್ಮೆಂಟ್ ಆದಂತಹ ಸ್ಟೋರಿ ನರೇಷನ್ ಸ್ಟೆಪ್ಸ್ಗಳನ್ನು ಸವಿಸ್ತಾರವಾಗಿ ಹೇಳಿದರು. ಇದಕ್ಕೂ ಮುನ್ನ ಶಿಬಿರಾರ್ಥಿಗಳಿಂದ
ಕೆಲವೊಂದು ಆಟಗಳನ್ನು ಆಡಿಸಿದರು. ದ ಫ್ಯಾಟ್ ಕಿಂಗ್ ಆ್ಯಂಡ್ ಥಿನ್ ಡಾಗ್ ಎನ್ನುವಂಥ ಸ್ಟೋರಿಯನ್ನು ಬೈಲಿಂಗ್ವಲ್ ಮೆಥಡ್ನನ್ನು ಆಧರಿಸಿ ನರೇಷನ್ ಮಾಡುವುದನ್ನು ತಿಳಿಸಿದರು. ವಿವಿಧ ಹಂತಗಳ ಮೂಲಕ ಸ್ಟೋರಿ ನರೇಷನನ್ನು ಪ್ರಸ್ತುತಪಡಿಸಿದರು. ಸ್ಟೋರಿ ಕಾರ್ಡ್ಗಳನ್ನು ನಂತರ ಶಿಬಿರಾರ್ಥಿಗಳಿಗೆ ನೀಡಿ ಅವರುಗಳಿಂದಲೇ ಆ ಸ್ಟೋರಿಯನ್ನು ಪ್ರಸ್ತುತಪಡಿಸಿದರು. ನಂತರ ಊಟದ ವಿರಾಮವನ್ನು ನೀಡಲಾಯಿತು. ಇದೀಗ ಜಾಹೀರಾತು. वॉशिंग पाउडर निर्मा, वॉशिंग पाउडर निर्मा, दूध की सफेदी निर्मा से आए, रंगीन कपड़ा भी सिल जाए, निर्मा निर्मा। ಜಾಹೀರಾತಿನ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ಮೂರನೇ ಭಾಗದ ಪ್ರಸ್ತುತಿ ಮಾಡಲಿದ್ದಾರೆ ನಾಗರತ್ನ ಭಟ್ ಇವರು. ಪ್ರದೇಶ ಸಮಾಚಾರ ಭಾಗ 3 ಪ್ರಸ್ತುತಪಡಿಸುತ್ತಿದ್ದೇನೆ. ಊಟದ ವಿರಾಮದ ನಂತರ ಉಳಿದ ತಂಡದವರಿಂದ ಸ್ಟೋರಿ ನರೇಷನ್ ಸ್ಟೆಪ್ಸ್ಗಳನ್ನು ಪ್ರಸ್ತುತಿಪಡಿಸಲಾಯಿತು. ಇದಕ್ಕೂ ಮೊದಲು ಶಿಬಿರಾರ್ಥಿಗಳ ಗಮನ ಸೆಳೆಯಲು ನೇತಾಜಿ, ಗಾಂಧೀಜಿ, ಸ್ವಾಮೀಜಿ ಚಟುವಟಿಕೆ ಆಟವನ್ನು ಶ್ರೀಮತಿ ಲತಾ ಭಟ್ರವರು ಮಾಡಿಸಿದರು. ಮಧ್ಯಾಹ್ನದ ಮೊದಲ ಅವಧಿಯನ್ನು ಶ್ರೀಮತಿ ದೀಪಾ SN ರವರು ಕ್ವಶನ್ ಆ್ಯಂಡ್ ಆನ್ಸರ್ ಚೀಟಿಗಳನ್ನು ನೀಡಿ ಅದನ್ನು ಓದಿ ಹೇಳುವ ಮೂಲಕ ತಮ್ಮ ಫ್ರೆಂಡ್ಸನ್ನು ಹುಡುಕುವ ಚಟುವಟಿಕೆಯನ್ನು ಮಾಡಿಸಿದರು. ಇದಾದ ಮೇಲೆ ಕಾನ್ವರ್ಸೇಷನ್ ಕಾರ್ಡ್ಸ್ ನೀಡಿ ಟೀಚಿಂಗ್ ಸ್ಟೆಪ್ಸ್ಗಳನ್ನು ವಿವರಿಸಿದರು. 4 ಶಿಬಿರಾರ್ಥಿಗಳನ್ನು ಕರೆಸಿ ಕಾನ್ವರ್ಸೇಷನ್ ಆಕ್ಟಿವಿಟಿ ಮಾಡಿಸಿದರು. ನಂತರ ಮಧ್ಯಾಹ್ನದ ಟೀ ವಿರಾಮ. वॉशिंग पाउडर निर्मा, वॉशिंग पाउडर निर्मा, दूध की सफेदी निर्मा से आए, रंगीन कपड़ा भी सिल जाए, निर्मा निर्मा। ನಾಲ್ಕನೇ ಭಾಗದ ಪ್ರಸ್ತುತಿ ದುರ್ಗಿ ನಾಯ್ಕ್ ಇವರಿಂದ. ಪ್ರದೇಶ ಸಮಾಚಾರ ಭಾಗ 4 ಪ್ರಸ್ತುತಪಡಿಸುತ್ತಿದ್ದೇನೆ. ಟಿ ವಿರಾಮದ ನಂತರ ಶ್ರೀಮತಿ ಜಯಶ್ರೀ ನಾಯ್ಕ್ ರವರಿಂದ ಡಿಕರಿ ಡಿಕರಿ ಡಿಕ್ ಎನ್ನುವ ಅಭಿನಯ ಗೀತೆ ಹಾಗೂ ಶ್ರೀಮತಿ ಸತ್ಯವತಿ ಮೇಡಮ್ ಅವರಿಂದ ಅಡುಗೆ ಬಟ್ಟ ಬಂದ ಎಂಬ ಅಭಿನಯ ಗೀತೆಯು ಶಿಬಿರಾರ್ಥಿಗಳನ್ನು ಪುನಶ್ಚೇತನಗೊಳಿಸಿತು. ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಸವಿತಾ ಶೆಟ್ಟಿಯವರಿಂದ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಲೋಗೋಗಳು ಹಾಗೂ ಪಠ್ಯಪುಸ್ತಕಗಳಲ್ಲಾದ ಬದಲಾವಣೆಗಳ ಬಗ್ಗೆ ಚರ್ಚಿಸುತ್ತಾ ಒತ್ತಕ್ಷರದ ಹಾಡನ್ನು ಹೇಳಿಸುತ್ತಾ ಎಲ್ಲ ಶಿಬಿರಾರ್ಥಿಗಳನ್ನು ಕ್ರಿಯಾಶೀಲರನ್ನಾಗಿಸಿದರು. ನಂತರ ಗುಂಪಿನಲ್ಲಿ ಭಾಷಾ ವಿಷಯದ ತಟ್ಟೆಯನ್ನು ನೀಡಿ ಲೋಗೋಗಳ ಪರಿಚಯ ಹಾಗೂ ತಟ್ಟೆಗಳ ಪರಿಚಯವನ್ನು ತಂಡದಲ್ಲಿ ಚರ್ಚಿಸಲಾಯಿತು. ಕೊನೆಯಲ್ಲಿ ಶಿಬಿರಾರ್ಥಿಗಳನ್ನು ಮುಂದಕ್ಕೆ ಕರೆದು ಜೋಡಿ ಮಾಡಿ ನಿಲ್ಲಿಸಿ ಒಬ್ಬರು ಇನ್ನೊಬ್ಬರ ಬೆನ್ನ ಮೇಲೆ ತಮ್ಮ ಜೊತೆಗಾರರ ಕುರಿತಾಗಿ ಅಭಿಪ್ರಾಯವನ್ನು ಬರೆಯುವ ಚಟುವಟಿಕೆಯನ್ನು ಮಾಡಿಸಿದರು. ಶಿಬಿರಾರ್ಥಿಗಳು ತುಂಬ ಕ್ರಿಯಾಶೀಲರಾಗಿ ಭಾಗವಹಿಸಿ ಸಂಭ್ರಮಪಟ್ಟರು. ಇಲ್ಲಿಗೆ 4ನೇ ದಿನದ ನಲಿಕಲಿ ಪುನಶ್ಚೇತನ ತರಬೇತಿಯು ಸಂಪನ್ನಗೊಂಡಿತು. ಮೌನ ಮೊಗ್ಗೊಡೆದು ಮೃದು ಮಾತರಳಿ ಬರಲಿ, 3 ದಿನಗಳ ಬಾಳು ಗಮಗಮಿಸುತ್ತಿರಲಿ ಎನ್ನುವ ಉಕ್ತಿಯೊಂದಿಗೆ ಪ್ರದೇಶ ಸಮಾಚಾರದ ಮುಕ್ತಾಯ. ಈ ವರದಿಯನ್ನು ಬೆನ್ನತ್ತಿ ಹೊರಟ ನಮಗೆ ಕಾಡುವ ಕಟ್ಟ ಕಡೆಯ ಪ್ರಶ್ನೆ, ಈ NK ತರಬೇತಿಯಲ್ಲಿ ಹೀಗೂ ಉಂಟೆ?